ಹಲೋ ಗೆಳೆಯರೇ, ನಮಸ್ಕಾರ. ಭಾರತೀಯ ಅಂಚೆ ಇಲಾಖೆ ಹೊಸದಾಗಿ ತಂದಿರುವಂತಹ IT 2.0 ತಂತ್ರಾಂಶದಲ್ಲಿ ಅಂಚೆ ಕಚೇರಿ ಸಬ್ ಆಫೀಸ್ಗಳಿಗೆ ನಾವು ಯಾವ ರೀತಿ ಪೋಸ್ಟೇಜ್ ಸ್ಟಾಂಪನ್ನು ಸಪ್ಲೈ ಮಾಡಬೇಕು, ಇಂಡೆಂಟನ್ನು ಕಳಿಸಬೇಕು ಅನ್ನೋ ಕುರಿತಾದ ವಿಸ್ತಾರವಾದ ಮಾಹಿತಿಯನ್ನು ನಾನು ನಿಮಗೆ ನೀಡ್ತಾ ಇದ್ದೀನಿ. ಮಾಹಿತಿಯನ್ನು ಟೈಪ್ ಮಾಡಿ ಎಲ್ಲ ವಿಷಯಗಳು ನಿಮಗೆ ಸವಿಸ್ತಾರವಾಗಿ ತಿಳಿಬೇಕನ್ನೋ ಉದ್ದೇಶದಿಂದ ನಾನು ನಿಮಗೆ ವಿಷಯಗಳನ್ನು ತಿಳಿಸ್ಕೊಡ್ತಾ ಇದ್ದೀನಿ. ಮೊದಲನೇದಾಗಿ ಆಪರೇಟರ್ ಅಥವಾ ಟ್ರೆಜರಿ ರೋಲ್ನಲ್ಲಿ ಲಾಗಿನ್ ಆಗಬೇಕು. ನಂತರ ಅಲ್ಲಿ ಟ್ರೆಜರಿಯನ್ನು ಕ್ಲಿಕ್ ಮಾಡಿಕೊಂಡು ಅಲ್ಲಿ ಸ್ಟ್ಯಾಂಪ್ಸ್ ಮತ್ತು ಸ್ಟೇಷನರಿ ಅದನ್ನು ಕ್ಲಿಕ್ ಮಾಡ್ಕೊಳ್ಳಿ. ಹಾಗೆ ರಿಕ್ವೆಸ್ಟ್ ಮತ್ತು ರಿಮಿಟೆನ್ಸ್ ಮೇಲೆ ಕ್ಲಿಕ್ ಮಾಡಬೇಕು. ನಂತರ ಟ್ರಾನ್ಸಾಕ್ಷನ್ ಟೈಪ್ ಸೆಲೆಕ್ಟ್ ಮಾಡಿ ನಂತರ ಅಲ್ಲಿ ರಿಮಿಟೆನ್ಸ್ ಅನ್ನು ಹಾಕಬೇಕು. ಸೆಲೆಕ್ಟ್ ಕ್ಯಾಟಗರಿಯಲ್ಲಿ ಡಿಸ್ಕ್ರಿಪ್ಷನ್, ನಿಮಗೆ ಯಾವ ಪೋಸ್ಟೇಜ್ ಸ್ಟಾಂಪ್ಸ್ ಬೇಕಾ, ಸರ್ವಿಸ್ ಸ್ಟಾಂಪ್ಸ್ ಬೇಕಾ ಕ್ಲಿಕ್ ಮಾಡ್ಕೊಳ್ಳಿ. ಕೌಂಟ್ ಅಲ್ಲಿ ಎಂಟ್ರಿ, ನೀವು ಕ್ವಾಂಟಿಟಿಯನ್ನು ಎಂಟ್ರಿ ಮಾಡಬೇಕು. ಟ್ರಾನ್ಸಾಕ್ಷನ್ ಟೈಪ್ ರಿಮಿಟೆನ್ಸ್ ಅಂತ ತಗೋಬೇಕು. ರಿಮಾರ್ಕ್ಸನ್ನು ಸ್ಟ್ಯಾಂಪ್ ಸಪ್ಲೈ ಟು ಸಬ್ ಪೋಸ್ಟ್ ಆಫೀಸ್, ನಿಮಗೆ ಬೇಕಾದ ಆಫೀಸಿನ ಹೆಸರನ್ನು ಅಲ್ಲಿ ಹಾಕಿಕೊಳ್ಳಿ. ರಿಮಿಟೆನ್ಸ್ ಆಫೀಸ್ ಅಲ್ಲಿರುವಂಥ ನಿಮಗೆ ಬೇಕಾದ ಆಫೀಸನ್ನು ನೀವು ಚೂಸ್ ಮಾಡಿಕೊಂಡು ಸೆಲೆಕ್ಟ್ ಮಾಡಿ. ನಂತರ ಒಂದಕ್ಕಿಂತ ಹೆಚ್ಚು ಸ್ಟ್ಯಾಂಪ್ ಇದ್ದಾಗ ಆ್ಯಡ್ ಮೇಲೆ ಕ್ಲಿಕ್ ಮಾಡಿಕೊಂಡು ಒಂದೊಂದಂತೆ ನೀವು ಅದನ್ನು ಆ್ಯಡ್ ಮಾಡ್ತಾ ಹೋಗಿ. ನಂತರ ಕೊನೆಗೆ ನೀವು ಎಲ್ಲ ಡಾಟಾನ ಫೀಲ್ಡ್ ಮಾಡಿ ಆದ ನಂತರ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿ. ತದನಂತರ ಕನ್ಫರ್ಮೇಷನ್ ಬರುತ್ತಾ, ಕನ್ಫರ್ಮೇಷನ್ ಮೇಲೆ ಕ್ಲಿಕ್ ಮಾಡಬೇಕು. ಇದಿಷ್ಟು ರೂಲ್ ಆಪರೇಟರ್ ಅಥವಾ ಟ್ರೆಜರಿ ಮಾಡಲ್ನಲ್ಲಿದೆ. ತದನಂತರ ಈ ಒಂದು ಇಂಡೆಂಟನ್ನು ಸೂಪರ್ವೈಸರ್ ಅಥವಾ ಪೋಸ್ಟ್ ಮಾಸ್ಟರ್ ರೋಲ್ನಲ್ಲಿ ವೆರಿಫೈ ಮಾಡಬೇಕಾಗತ್ತೆ. ಮುಂದೆ ಅದನ್ನು ನಾವು ನೋಡೋಣ. ಸೂಪರ್ವೈಸರ್ ಮಾಡಲ್ನಲ್ಲಿ ಟ್ರೆಜರಿಯನ್ನು ಲಾಗಿನ್ ತಗೋಬೇಕು. ನಂತರ ಅಲ್ಲಿ ಸ್ಟ್ಯಾಂಪ್ಸ್ ಮತ್ತು ಟ್ರಾನ್ಸಾಕ್ಷನ್ ಸ್ಟೇಟಸ್ ಮೇಲೆ ಕ್ಲಿಕ್ ಮಾಡಬೇಕು. ನಾನು ಮ್ಯಾನ್ಯುವಲ್ನಲ್ಲಿ ತೋರಿಸೋ ಪ್ರಕಾರ ಮಾಡಿದರೆ ನಿಮಗೆ ತುಂಬ ಸರಳವಾಗುತ್ತದೆ. ಅಲ್ಲಿ ಸ್ಟ್ಯಾಂಪ್ ಟ್ರಾನ್ಸಾಕ್ಷನ್ಸ್ ಅಪ್ರೂವಲ್ SRC ಡೀಟೇಲನ್ನು ಚೆಕ್ ಮಾಡಿಕೊಂಡು ನಂತರ ಅಪ್ರೂವಲ್ ಮೇಲೆ ಕ್ಲಿಕ್ ಮಾಡಿ. ತದನಂತರ ಕನ್ಫರ್ಮ್ ಬರುತ್ತಾ, ನೀವು ಕನ್ಫರ್ಮೇಷನ್ ಕ್ಲಿಯರ್ ಮಾಡ್ಕೊಳ್ಳಿ. ಇದಾದ ಮೇಲೆ ನಾವು ಇನ್ವಾಯ್ಸನ್ನು ಹೇಗೆ ಪ್ರಿಂಟ್ ಮಾಡಬೇಕು ಅದರ ಕುರಿತಾದ ಮುಂದಿನ ಮಾಹಿತಿಯನ್ನು ನೋಡೋಣ. ಇದು ಸ್ಟೆಪ್ 3 ಅಂತ. ಇನ್ ಆಪರೇಷನ್ ಟ್ರೆಜರಿ ಮಾಡಲ್, ಆಪರೇಟರ್ ಮಾಡಲ್ ಟ್ರೆಜರಿಯಲ್ಲಿ ಇನ್ವಾಯ್ಸನ್ನು ನಾವು ಪ್ರಿಂಟ್ ತಗೊಳ್ಳೋದು. ಅಲ್ಲಿ ರಿಪೋರ್ಟ್ಸ್ ಮೇಲೆ ಕ್ಲಿಕ್ ಮಾಡಬೇಕು. ನಂತರ ಸ್ಟ್ಯಾಂಪ್ ರಿಮಿಟೆನ್ಸ್ ರಿಪೋರ್ಟ್ ಕ್ಲಿಕ್ ಮಾಡಿ. ಅದಾದ ಮೇಲೆ ಪೇಜ್ ಓಪನ್ ಆಗುತ್ತಾ, ಜನರೇಟ್ ಕ್ಲಿಕ್ ಮಾಡ್ಕೊಳ್ಳಿ. ನಂತರ ವ್ಯೂ ಮಾಡಿದರೆ ನಿಮಗೆಲ್ಲ ಸ್ಟ್ಯಾಂಪ್ ಹೈಲೈಟ್ ಆಗುತ್ತಾ. ತದನಂತರ ಮೇಲ್ಗಡೆ ಪ್ರಿಂಟ್ ಕ್ಲಿಕ್ ಮಾಡಿದರೆ ಇನ್ವಾಯ್ಸ್ ಅಲ್ಲಿ ನಿಮ್ಗೆ ಓಪನ್ ಆಗುತ್ತಾ. ಅದನ್ನು ನೋಡಿಕೊಂಡು ಇನ್ವಾಯ್ಸನ್ನು ಪ್ರಿಂಟ್ ತಗೊಳ್ಳಿ. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.